ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸೋದು ಎಲ್ಲರ ಹಕ್ಕು. ಆದರೆ ಈ ರೀತಿಯಾಗಿ ಪ್ರತಿಭಟನೆ ಮಾಡುವಾಗ ಅದನ್ನ ಹತ್ತಿಕ್ಕುವಂತಹ ಕೆಲಸ ಆಗ್ತಾ ಇದೆ, ಇದು ಸರಿಯಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾವೆಲ್ಲ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಕೆಳಗಡೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಪ್ರತಿಯೊಬ್ಬರು ಕೂಡ ಚಿಂತೆ ಮಾಡ್ತೀವಿ. ಸುಮಾರು 100ಕ್ಕೂ ಹೆಚ್ಚು ಸಂದರ್ಭದಲ್ಲಿ ಪೇಪರ್ ಲೀಕ್ ಆಗಿದೆ. ಈಗ ಇಡೀ ದೇಶದ ಯುವಕರು ಮತ್ತು ಇಡೀ ವಿಶ್ವ ನಮ್ಮ ಭಾರತದ ಯುವಕರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ಭಾರತ ಟ್ಯಾಲೆಂಟ್ ಹಬ್. ನಮ್ಮ ಟ್ಯಾಲೆಂಟ್ ಇರೋದು ನಮ್ಮ ಭಾರತದಲ್ಲಿ. ನಮ್ಮಲ್ಲಿರೋಂಥ ಟ್ಯಾಲೆಂಟು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನೋದು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಕ್ವಾಲಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ಈ ರೀತಿ ಪೇಪರ್ ಲೀಕ್ಗಳು ಆಯ್ತು ಅಂತಂದ್ರೆ, ಇದಕ್ಕೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನ ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಎಲ್ಲ ಪಾರ್ಟಿಯವ್ರದ್ದು ಹಕ್ಕು, ಎಲ್ಲ ಯುವಕರದ್ದು ಹಕ್ಕು. ಸೊ ಈ ಪ್ರತಿಭಟನೆಯನ್ನು ನಾವು ಕೂಡ ಮಾಡಿದ್ದೀವಿ, ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ, ನಾವು ಭಾಗಿಯಾಗ್ತಾ ಇದ್ದೀವಿ. ಇನ್ನು ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತುಗಳನ್ನ ಇವತ್ತು ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಪ್ರಧಾನಿ ಇನ್ನು ಎಷ್ಟು ಜನರ ಜೀವನ ಹಾಳು ಮಾಡಬೇಕು ಅನ್ಕೊಂಡಿದ್ದಾರೆ? ಕೋಟ್ಯಾಂತರ ಜನ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಣ ನೀತಿಯಲ್ಲಿ ಸುಧಾರಣೆ ತರುವಂತೆ ಕೇಳೋ ತಪ್ಪ? 10 ವರ್ಷಗಳಿಂದ 152 ಪೇಪರ್ ಲೀಕ್ ಪ್ರಕರಣಗಳು ನಡೆದಿವೆ ಅಂಥೇಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ರಾಜೀನಾಮೆ ಕೊಡಲೇಬೇಕು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೊಡಬೇಕು. ಇನ್ನು ಎಷ್ಟು ಜನರ ಜೀವನ ಹಾಳು ಮಾಡ್ತಾರೆ? ಕೋಟ್ಯಾಂತರ ಜನ ಮಕ್ಕಳು ಇವತ್ತು ಬೀದಿಗಿಳಿದಿದ್ದಾರೆ. ಯಾಕೆ? ಅವ್ರಿಗೆ ಅನ್ಯಾಯ ಆಗಿದೆ ಅಂತ. ಶಿಕ್ಷಣ ನೀತಿನಲ್ಲಿ ಸುಧಾರಣೆ ಕೇಳೋದೇ ತಪ್ಪ? ಯಾರು ರೆಸ್ಪಾನ್ಸಿಬಲ್ ಇವರೇ? 10 ವರ್ಷದಲ್ಲಿ 152 ಪೇಪರ್ ಲೀಕ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಅದು ಯಾರು ಹೊಣೆಗಾರಿಕೆನೇ ಇಲ್ವಾ? ಏನು ಧರ್ಮೇಂದ್ರ ಪ್ರಧಾನ್ ಅವರ ಯಾವ ರಹಸ್ಯ ಇಟ್ಕೊಂಡಿದ್ದಾರೆ ಪ್ರಧಾನಮಂತ್ರಿದು? ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅಲ್ಲ. ರಾಜೀನಾಮೆ ಕೊಡಲೇಬೇಕು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೊಡಬೇಕು. ಇನ್ನು ಎಷ್ಟು ಜನರ ಜೀವನ ಹಾಳು ಮಾಡ್ತಾರೆ? ಕೋಟ್ಯಾಂತರ ಜನ ಮಕ್ಕಳು ಇವತ್ತು ಬೀದಿಗಿಳಿದಿದ್ದಾರೆ. ಯಾಕೆ? ಅವ್ರಿಗೆ ಅನ್ಯಾಯ ಆಗಿದೆ ಅಂತ. ಶಿಕ್ಷಣ ನೀತಿನಲ್ಲಿ ಸುಧಾರಣೆ ಕೇಳೋದೇ ತಪ್ಪ? ಯಾರು